ನೋಡಿ ಫ್ರೆಂಡ್ಸ್, ಖಾರಕ್ಕೆ ಮಸಾಲೆ ಮನೆಯಲ್ಲಿ ಹೇಗೆ ತಯಾರು ಮಾಡ್ತೇವೆ ಅಂತ ನಾನು ತೋರಿಸ್ತೇನೆ. ಈಗ ನೋಡಿ ಫ್ರೆಂಡ್ಸ್, ಖಾರದ ಪುಡಿ ಈಗ ನಾವು ಇದು ಬಂಗಿ ಪುಡಿ ಅಂತ ಹೇಳ್ತೇವಲ್ಲ, ಖಾರದ ಪುಡಿ ಕುಟ್ಸ್ಕೊಂಡ್ಬಂದಿದ್ದೇವೆ. ಇದಕ್ಕೀಗ ಮನೆಯಲ್ಲೇ ಮಸಾಲ ತಯಾರು ಮಾಡೋದು ಹೇಗಂತ. ಕೊತ್ತಂಬರಿ ಇನ್ನೂ ಉಂಟಲ್ಲಿ, ಕೊತ್ತಂಬರಿ ಮತ್ತು ಇದು ಈರುಳ್ಳಿ, ಉಳ್ಳಾಗಡ್ಡಿ ಅಂತ ಹೇಳ್ತಾರೆ, ಉಳ್ಳಾಗಡ್ಡಿ ಮತ್ತು ಅದ್ರಕ್, ಕೊಬ್ಬರಿ, ಒಣ ಕೊಬ್ಬರಿ ಸ್ವಲ್ಪ ತರಿ ತುರಿದು ಹುರಿಬೇಕು. ಇದನ್ನೆಲ್ಲ ಫ್ರೈ ಮಾಡಬೇಕು. ಇದನ್ನು ಕೊತ್ತಂಬರಿ ಮಿಕ್ಸಿಗೆ ಹಾಕಬೇಕು. ಇದನ್ನೆಲ್ಲ ಹುರಿದು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿ ಮತ್ತು ನಾವು ಈ ಖಾರದ ಪುಡಿಗೆ ಮಿಕ್ಸ್ ಮಾಡಬೇಕು. ಸರಿ, ಆವಾಗ ಮಸಾಲೆ ತಯಾರಾಗ್ತದೆ. ಈಗ ಅದಕ್ಕೆ ಉಪ್ಪು, ಅದು ಮಸಾಲ ಬರ್ತದಲ್ಲ ಬೇರೆ, ಲವಂಗ, ದಾಲ್ಚಿನ್ನಿ, ಅದಂಥ ಚಕ್ಕೆ, ಮೊಗ್ಗು ಎಂತ ಅದೆಲ್ಲ ಸೇರಿ ಇದಕ್ಕೆ ಹುಡಿ ಮಾಡಿಸುವಾಗ ಅದು ಹಾಕಿದ್ದೇವೆ. ಈಗ ಮನೆಯಲ್ಲಿ ಉಳಿದದ್ದು ಮಾತ್ರ ಇಷ್ಟು ಹಾಕಲಿಕ್ಕೆ ಬಾಕಿ ದಿನಸಿ ಉಂಟು. ನೋಡಿ ಫ್ರೆಂಡ್ಸ್, ನಾನೀಗ ಕೊತ್ತಂಬರಿ ಕಟ್ ಮಾಡಿ ನೀರಲ್ಲಿ ತೊಳಿಲಿಕ್ಕೆ ಇಟ್ಟಿದ್ದೇನೆ. ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಶುಂಠಿ, ಹಸಿ ಶುಂಠಿ ಕಟ್ ಮಾಡ್ಕೊಳ್ತೇನೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಸೇರಿ, ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲವನ್ನು ಸರಿ ಪೇಸ್ಟ್ ಮಾಡಬೇಕು. ಈರುಳ್ಳಿ ಫಸ್ಟ್ ಹುರ್ಕೊಂಡು ಆಮೇಲೆ ಎಲ್ಲ ಪೇಸ್ಟ್ ಮಾಡಬೇಕು. ಮಾಡಿ ಇದಕ್ಕೆ ಈ ಖಾರದ ಪುಡಿಗೆ ಮಿಕ್ಸ್ ಮಾಡಲಿಕ್ಕೆ ಉಂಟು. ಈಗ 2 ಶುಂಠಿ ಪೇಸ್ಟ್ ತಗೊಂಡಿದ್ದೇನೆ. 2 ಹಸಿ ಶುಂಠಿ ತಗೊಂಡಿದ್ದೇನೆ. ಇದನ್ನು ಕ್ಲೀನಾಗಿ ಎಲ್ಲ ಮೇಲೆ ಸಿಪ್ಪೆಲ್ಲ ತಗೊಳ್ತೇನೆ. ತಕ್ಕೊಂಡು ಆಮೇಲೆ ಕಟ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ನಾನು ಈರುಳ್ಳಿ ಹುರ್ಕೊಳ್ತಾ ಇದ್ದೇನೆ. ಅದನ್ನು ಫ್ರೈ ಮಾಡ್ತಾಯಿದ್ದೇನೆ. ಇಲ್ಲಿ ನೋಡಿ, ಇದು ಜಿಂಜರ್, ಹಸಿ ಶುಂಠಿ, ಕೊಬ್ಬರಿ, ಬೆಳ್ಳುಳ್ಳಿ ಇದೆ. ನೋಡಿ ಗೈಸ್, ನಾನು ಈಗೆಲ್ಲ ಹುರ್ಕೊಂಡಾಯಿತು. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿ ಈ ಖಾರದ ಪುಡಿಗೆ ಸರಿ ಮಿಕ್ಸ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ನಾನೆಲ್ಲ ಈಗ ಪೇಸ್ಟ್ ಮಾಡಿದ್ದೇನೆ. ಇದನ್ನು ಖಾರಕ್ಕೆ ಹಾಕಿ ಮಿಕ್ಸ್ ಮಾಡ್ತೇನೆ. ಖಾರಕ್ಕೆ ಮೇಲೆ ಪೇಸ್ಟ್ ಹಾಕಿದ್ದೇನೆ. ಈಗ ಸರಿ ಇದನ್ನು ಮಿಕ್ಸ್ ಮಾಡ್ತೇನೆ ಎಲ್ಲ. ನೋಡಿ ಫ್ರೆಂಡ್ಸ್, ನಾನು ಈಗ ಮಿಕ್ಸ್ ಮಾಡ್ತಾಯಿದ್ದೇನೆ. ಖಾರದ ಪುಡಿಯಲ್ಲೆಲ್ಲ ಮಸಾಲೆ ಹಾಕಿ ರುಬ್ಬಿದಂಥ ಪೇಸ್ಟನ್ನು ಸರಿ ಮಿಕ್ಸ್ ಮಾಡ್ತೇನೆ. ಇದನ್ನು ಸರಿ ಮಿಕ್ಸ್ ಚಂದದಲ್ಲಿ ತಿಕ್ಕಬೇಕು. ಸರಿ ಮಿಕ್ಸ್ ಆದರೆ ಮಸಾಲೆ ಖಾರ ರೆಡಿ ಆಗ್ತದೆ. ಖಾರ ರೆಡಿ ಆಯಿತು. ಈಗ ಖಾರ ನೋಡಿ, ಮಾಡಿದ್ರೆ ಮೊಟ್ಟೆ ಮಾಡಿದರೆ ಮೊಟ್ಟೆ ಥರ ಆಗ್ತದೆ. ಮಸಾಲೆ ಖಾರ ರೆಡಿ.